ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತು ಬಹಳ ಒಂದು ಮಹಿಳೆಯರ ಬಗ್ಗೆ ಒಂದು ಸುದ್ದಿ ಹೇಳಬೇಕಂತ ಮಾಡಿದ್ದೀನಿ. ಯಾಕೆಂದರೆ ಭಾರತದಾದ್ಯಂತ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಪ್ರತಿಯೊಂದು ಮಹಿಳೆಯರ ಬಗ್ಗೆ ಎಷ್ಟೊಂದು ಅನುಕಂಪ ಮಾನವೀಯತೆಯಿಂದ ಈ ನಮ್ಮ ರಾಜಕಾರಣಿಗಳು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾರೆ. ಆದರೆ ಆ ಮಹಿಳೆಯರಿಗೆ ಕೊಟ್ಟಂಥ ಅಮೋಘ ಕೊಡುಗೆ ಏನು, ಯಾವ ರೀತಿ ಅಮೋಘ ಕೊಡುಗೆ ಕೊಟ್ಟಿದ್ದಾರೆ, ಯಾವ ಸ್ಥಾನಮಾನ ಕೊಟ್ಟಿದ್ದಾರೆ ಇವರು, ಇವತ್ತು ಇದೊಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕ ರಾಜ್ಯದ್ದೇ ತೆಗೆದುಕೊಳ್ಳಿ, ಬೇರೆ ರಾಜ್ಯದ್ದು ಬೇಡ. ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯವರೆಗೆ ಇನ್ನೂವರೆಗೆ ಯಾವುದೇ ಪಕ್ಷದಿಂದ ಮಹಿಳಾ ಮುಖ್ಯಮಂತ್ರಿ ಆಗಿಲ್ಲ. ಯಾಕೆ ಆಗಿಲ್ಲ? ಯಾಕೆ ಅವರಿಗೆ ಪ್ರೋತ್ಸಾಹ ಕೊಡ್ತಿಲ್ಲ? 77, 78, 80 ವಯಸ್ಸು ಇನ್ನೂ ಇದ್ದರೂ ಸಹಿತ ನಾನೇ ಮುಖ್ಯಮಂತ್ರಿ ಆಗಬೇಕೆನ್ನುವ ಆಸೆ, ದುರಾಸೆ ಇದೆ ಎಲ್ಲ ಪಕ್ಷದವ್ರಿಗೆ. ಹೇಳ್ತಾ ಇದ್ದೀನಿ ಇದನ್ನು. ಕಾಂಗ್ರೆಸ್ನಲ್ಲೂ ಇದೆ, JDSದಲ್ಲೂ ಇದೆ, BJPಯಲ್ಲಿಯೂ ಇದೆ, ಸ್ವತಂತ್ರದಲ್ಲಿಯೂ ಇದೆ. ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಯಾರಾದರೂ ಒಬ್ಬರು ಒಂದು ಮಹಿಳೆಯರಿಗೆ ಒಂದು ಸ್ಥಾನಮಾನ ಕೊಟ್ಟು ಕರ್ನಾಟಕದ ಇತಿಹಾಸವನ್ನು ನಿರ್ಮಾಣ ಮಾಡೋಣ ಅನ್ನೋದು ಯಾರಾದರೂ ಒಂದು ಪಕ್ಷದವರು ಏನಾದರೂ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕಾಂಗ ತಮ್ಮ ನಾಯಕತ್ವ ಆರಿಸುವಾಗ ಮಹಿಳೆಯರಿಗೆ ರಾಜ್ಯದ ಮುಖ್ಯಮಂತ್ರಿ ಮಾಡೋದು ಏನಾದರೂ ವಿಚಾರ ಮಾಡಿದಾರಾ? ಯಾರು ಮಾಡೋದಿಲ್ಲ. ಮಹಿಳೆಯರೇ ಕೇಳ್ಕೊಳ್ಳಿ, ನೀವು 30 ಮೀಸಲಾತಿ ಬಗ್ಗೆ ಹೋರಾಟ ಮಾಡಬೇಕು. ಇವತ್ತು 224 ಕ್ಷೇತ್ರದಲ್ಲಿ 5 ಜನ ಶಾಸಕರಾಗಿ ಕೂತಿದ್ದೀರಾ. ಇವತ್ತು ಎಲ್ಲ ರಾಜಕೀಯ ಪಕ್ಷದಲ್ಲಿ ಹೇಳ್ತೀನಿ, ಕರ್ನಾಟಕದಲ್ಲೇ ನೋಡಿ, ಇನ್ನೂ ಮಹಿಳೆಯರು ಮುಖ್ಯಮಂತ್ರಿ ಸ್ಥಾನಕ್ಕೆ ಒದಗಿ ಬಂದಿಲ್ಲ. ಅವರಿಗೆ ಹಣೆ ಬರವೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನೆರೆಯ ರಾಜ್ಯ ನೋಡಿ, ತಮಿಳುನಾಡು ಜಯಲಲಿತಾ ಆಗಿದ್ದಾರೆ. ಈ ಕಡೆ ನೋಡಿ ವಸುಂಧರಾ ರಾಜೇ ಸಿಂಧ್ಯಾ ಆಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಆಗಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಆಗಿದ್ದಾರೆ. ದೆಹಲಿಯಲ್ಲಿ ಶೀಲಾ ದೀಕ್ಷಿತ್ ಆಗಿದ್ದಾರೆ. ಎಷ್ಟೊಂದು ಮಹಿಳಾ ಮುಖ್ಯಮಂತ್ರಿಗಳು. ಆ ಕಡೆ ಎಲ್ಲರೂ ಅವರಿಗೆ ಎಷ್ಟೊಂದು ಪ್ರೋತ್ಸಾಹ ಕೊಟ್ಟು ಒಂದು ಉತ್ತಮ ಅತ್ಯುತ್ತಮ ಸ್ಥಾನಕ್ಕಾಗಿ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವ್ರು ಹೇಗಿದ್ದಿರಬೇಕು ಶಾಸಕರು, ಅವ್ರೆಂಥ ಶಾಸಕಾಂಗ ಪಕ್ಷದ ನಾಯಕತ್ವ, ಅವರನ್ನು ಒಕ್ಕೂರಿನಿಂದ ಒಂದು ಸೆದೆ ಬಡೆದು ಮಹಿಳೆ ಆಗಬೇಕನ್ನೋದು ಒಂದು ಕೂಗನ್ನು ಎಬ್ಬಿಸಿದವರು UPದವರು, ಪಶ್ಚಿಮ ಬಂಗಾಳದವರು, ವಸುಂಧರಾ ರಾಜಸ್ಥಾನದವರು, ತಮಿಳುನಾಡು ಜಯಲಲಿತಾ, ಇಂಥವೆಲ್ಲ ಮಹಿಳಾ ಮಣಿಗಳು ಇವತ್ತು ಮುಖ್ಯಮಂತ್ರಿ ಭಾರತದಲ್ಲಿ ಆಗಿದ್ದಾರೆ. ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಬಿಟ್ಟರೆ, ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಬಿಟ್ಟರೆ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಪ್ರತಿಭೆಯುಳ್ಳ ಮಹಿಳೆಯರಿದ್ದಾರೆ. ಈಗ ನೋಡಿ, ಒಂದೊಂದು ಪಕ್ಷದ ಹೇಳ್ತಾ ಬರ್ತೀನಿ ನಾನು. BJPಯಲ್ಲಿ ಶೋಭಾ ಕರಂದ್ಲಾಜೆ ಪ್ರಬಲ ಇದ್ದಾರೆ. ಯಾಕೆ BJPಯಿಂದ ಶೋಭಾ ಕರಂದ್ಲಾಜೆ ಅವರನ್ನು ಮುಖ್ಯಮಂತ್ರಿ ಮಾಡಬಾರ್ದು? ಒಂದು ಇತಿಹಾಸ ನಿರ್ಮಾಣ ಮಾಡಬೇಕು. ಒಂದು 100 ಮತದಾರರಲ್ಲಿ 70 ಮತದಾರರು ಮಹಿಳೆಯರಿದ್ದಾರೆ. ಆ ಮಹಿಳೆಯರ ಓಟ್ ಮಾತ್ರ ಇವ್ರಿಗೆ ಬೇಕು. ಮಹಿಳೆಯರಿಗೆ ಒಂದು ದೊಡ್ಡ ಉತ್ತಮ ಸ್ಥಾನ ಕೊಡಲಿಕ್ಕೆ ಇವರಿಗೆ ಆಗೋದಿಲ್ಲ. ಯಾಕೆ ಆಗಬಾರ್ದು? ಯಾಕೆ ಮಾಡಬಾರ್ದು ಹೇಳಿ ನೋಡೋಣ. ಶೋಭಾ ಕರಂದ್ಲಾಜೆ ಪ್ರಬಲ ಒಂದು ವ್ಯಕ್ತಿತ್ವ ಇದೆ, ಅವರಲ್ಲಿ ಒಂದು ಮಾತಿನ ಚಾಕಚಕ್ಯತೆ ಇದೆ, ಸರ್ಕಾರವನ್ನು ನಿಭಾಯಿಸುವ ಶಕ್ತಿ ಇದೆ, ಪದವೀಧರಿದ್ದಾರೆ, ಅನೇಕ ಮಂತ್ರಿ ಸ್ಥಾನವನ್ನು ಅನುಭವಿಸಿದ್ದಾರೆ. ಅಂಥವರಿಗೆ BJPಯಿಂದ ಶೋಭಾ ಕರಂದ್ಲಾಜೆಗೆ ಮಾಡಬೇಕು. ಈಗ ನೋಡಿ, 50-60 MLA ಮತ್ತು ಸಹಿ ಸಂಗ್ರಹದಲ್ಲಿ ತೊಡಗಿದ್ದಾರೆ. ಯಡಿಯೂರಪ್ಪನ ಇಳಿಸೋದಂತೆ, ಜಗದೀಶ್ ಶೆಟ್ಟರನ್ನು ಮುಖ್ಯಮಂತ್ರಿ ಮಾಡೋದಂತೆ. ಜಗದೀಶ್ ಶೆಟ್ಟರೇ ಒಂದು ಉದಾರ ಭಾವನೆಯಿಂದ, ಸಹೃದಯದಿಂದ ಹೇಳಬೇಕಾಗಿತ್ತಲ್ಲ. ಯಾಕೆ ಮಹಿಳೆಯರಿಗೆ ಮಾಡಿಬಿಡೋಣ, ಶೋಭಾ ಕರಂದ್ಲಾಜೆಗೆ ಮಾಡೋಣ ಅಂತ ಹೇಳಬೇಕಾಗಿತ್ತು. ಯಾಕೆ ಹೇಳ್ತಾ ಇಲ್ಲ ಹೇಳಿ ನೋಡೋಣ. ಎಲ್ಲರಿಗೂ ಅಧಿಕಾರ ಬೇಕು. ಒಂದು ಮುಖ್ಯಮಂತ್ರಿಯಾಗಿ ಸ್ಥಾನ ಪಡೆದವರು ತಿರ್ಗಾ ಮತ್ತೆ ಮುಖ್ಯಮಂತ್ರಿಯ ಕೈ ಕೆಳಗೆ ಒಂದು ಕ್ಯಾಬಿನೆಟ್ ದರ್ಜೆ ಸ್ಥಾನ ಪಡಿತಾರಂದರೆ ತಪ್ಪು ತಪ್ಪು ತಪ್ಪು. ಯಾಕಂದರೆ ಒಂದು ಉನ್ನತ ಸ್ಥಾನಕ್ಕೆ ಹೋದವರು ಮುಖ್ಯಮಂತ್ರಿ ಆದಮೇಲೆ ರಾಜ್ಯಪಾಲಿಗೆ ಹೋಗ್ಬೇಕು, ಕೇಂದ್ರ ಸ್ಥಾನಕ್ಕೆ ಹೋಗ್ಬೇಕು, ಪ್ರಧಾನಮಂತ್ರಿ ಆಗಬೇಕು, ರಾಷ್ಟ್ರಪತಿ ಆಗಬೇಕು. ಆದರೆ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಅಧಿಕಾರದ ಒಂದು ಅಂಟು, ಅಧಿಕಾರದ ಒಂದು ನಂಜು, ಅಧಿಕಾರದ ಆಸೆ, ದುರಾಸೆ ಎಲ್ಲವೂ ನನಗೆ ಬೇಕು. ಇದು BJP ಕತೆ. ಆದರೆ ಕಾಂಗ್ರೆಸ್ದಲ್ಲೂ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ದಲ್ಲೂ ಎಷ್ಟೊಂದು ಪ್ರಬಲ ಅಭ್ಯರ್ಥಿಗಳಿದ್ರು. ಮಾರ್ಗ್ರೆಟ್ ಆಳ್ವಾ ಇದ್ದರು. ಮಾರ್ಗ್ರೆಟ್ ಆಳ್ವಾ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಬಲ ಅಭ್ಯರ್ಥಿಯಾಗಿದ್ದರು ಒಂದು ಸಾರಿ. ಆದರೂ ಅವರಿಗೂ ಸ್ಥಾನ ಕಲ್ಪನೆ ಮಾಡಿಕೊಳ್ಳಿಲ್ಲ. ಮೋಟಮ್ಮ ಇದ್ದರು, ಆಮೇಲೆ ನಮ್ಮ ಮುಕ್ತಾರ್ ಉನ್ನಿಸಾ ಬೇಗಂ ಇದ್ದರು, ನಫೀಸಾ ಫಜಲ್ ಇದ್ದರು. ಹಳೆ ಕಾಂಗ್ರೆಸ್ಗರದ್ದು ಹೇಳ್ತಾ ಇದ್ದೀನಿ ನಾನು. ಅವರಿಗೂ ಯಾವುದೇ ಸ್ಥಾನಮಾನ ಕೊಡಲಿಲ್ಲ. ಈಗ ಕಾಂಗ್ರೆಸ್ದಲ್ಲಿ ಪ್ರಬಲ ಅಭ್ಯರ್ಥಿ ಮಹಿಳಾ ಇದ್ದಾರೆ. ಯಾರಿದ್ದಾರೆ? ಅದರಲ್ಲಿ ಮೊಟ್ಟ ಮೊದಲಿಗರಾಗಿ ಕರ್ನಾಟಕ ರಾಜ್ಯಾದ್ಯಂತ ಹೆಸರುವಾಸಿಯಾದಂಥ, ಕರ್ನಾಟಕದ ಇತಿಹಾಸ, ಕರ್ನಾಟಕದ ರಾಜಕಾರಣಕ್ಕೆ ವಿಶ್ವದಲ್ಲೇ ಬೆರಗು ಮಾಡಿದಂಥ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಹೆಬ್ಬಾಳ್ಕರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಮಾಡಲಿಕ್ಕೆ ಕರ್ನಾಟಕ ಕಾಂಗ್ರೆಸ್ದ ಶಾಸಕಾಂಗ ಪಕ್ಷ ನಿರ್ಣಯ ತಗೋಬೇಕು. ಯಾಕೆ ತಗೋಬಾರ್ದು? ಬೇಡಿ, ಅವರನ್ನು ಬೇಡಂತೀರಾ? ಅಲ್ಲೇ ಪಕ್ಕದಲ್ಲಿ ಖಾನಾಪುರ ಶಾಸಕಿ ಇದ್ದಾರೆ,
ಇದ್ದಾರೆ, ಡಾಕ್ಟರ್ ಅಂಜಲಿ ನಿಂಬಾರ್ಕರ್ ಪದವೀಧರಿದ್ದಾರೆ, ಉನ್ನತ ಸ್ಥಾನಮಾನ ಹೊಂದಿದವರಿದ್ದಾರೆ. ಅವರ ಯಜಮಾನರು IGP ಸ್ಥಾನ ಉನ್ನತ ಸ್ಥಾನದಲ್ಲಿದ್ದವರು, ಕಾನೂನು ತಿಳಿದವರು. ಇಂಥವ್ರಿಗೆ ಯಾಕೆ ಒಂದು ಆಸ್ಪತ್ರೆ ಕೊಡಬಾರ್ದು? ಬೇಡಿ. ಅವರನ್ನು ಆಗಲಿಲ್ಲ ಅಂದರೆ ಮರಾಠ ಕೋಟಾದಿಂದ ಅಂಜಲಿ ನಿಂಬಾರ್ಕರ್ ಇದ್ದಾರೆ, ಲಿಂಗಾಯತ್ ಕೋಟಾದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ದಲಿತ್ ಕೋಟಾದಿಂದ ರೂಪಾ ಶಶಿಧರ್ ಇದ್ದಾರೆ. ಅವ್ರಿಗೆ ಕೊಡಬೇಕಾಗಿತ್ತು. ಯಾಕೆ? ಅವರು ಪದವೀಧರಿದ್ದಾರೆ, ಅವರು ಉನ್ನತ ಸ್ಥಾನದಲ್ಲಿದ್ದಾರೆ. ಅವರ ತಂದೆಯಾದಂಥ ಭಾರತ ಸರ್ಕಾರದ ಕೇಂದ್ರ ಸ್ಥಾನದಲ್ಲಿ ಅವರೊಂದು ಉನ್ನತ ಸ್ಥಾನ ಬಂದಿದ್ದಾರೆ. ಯಾವುದು? ಮುನಿಯಪ್ಪ ಅವರು ಕೇಂದ್ರ ಸ್ಥಾನದಲ್ಲಿ ಒಂದು ದೊಡ್ಡ ಒಳ್ಳೆ ಹುದ್ದೆಯಲ್ಲಿದ್ದಾರೆ. ಅಂಥ ಒಂದು ಉನ್ನತ ಹುದ್ದೆಯಲ್ಲಿದ್ದಂತಹ ಅವರ ಸುಪುತ್ರಿಯಾದಂತಹ ರೂಪಾ ಶಶಿಧರ್ಗೆ ಯಾಕೆ ಕೊಡಬಾರ್ದು? ವೀಕ್ಷಕರೇ, ಎಲ್ಲ ಮಹಿಳೆಯರು ಇವತ್ತು ಬಹಳ ಅವಲೋಕನ ಮಾಡ್ಕೊಳ್ಳಿ. ಇದನ್ನು ನೀವೆಲ್ಲರೂ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಮತ್ತೆ ಹೇಳ್ತೀನಿ, ಕೇಳಿ ನೋಡೋಣ. ಯಾವ್ದು ಹೇಳಿದೆ ನಾನು ಈಗ? ದಲಿತರಿಂದ ರೂಪಾ ಶಶಿಧರ್ ಇದ್ದಾರೆ, ಮರಾಠದಿಂದ ಅಂಜಲಿ ನಿಂಬಾಳ್ಕರ್ ಇದ್ದಾರೆ, ಲಿಂಗಾಯತರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಮುಸಲ್ಮಾನರದಿಂದನೂ ಇದ್ದಾರೆ. ವೀಕ್ಷಕರೇ, ಯಾರಿದ್ದಾರೆ? ಗುಲ್ಬರ್ಗಾದ ಕಮರುಲ್ ಇಸ್ಲಾಂ ಅವರ ಪತ್ನಿ ಖತೀಜಾ ಫಾತಿಮಾ ಇದ್ದಾರೆ, ಅವರು ಶಾಸಕಿ ಇದ್ದಾರೆ. ಈ ಎಲ್ಲ ಮಹಿಳೆಯರಿಗೆ ಮುಖ್ಯಮಂತ್ರಿ ಸ್ಥಾನ ಯಾಕೆ ಕೊಡಬಾರ್ದು? ಶೋಭಾ ಕರಂದ್ಲಾಜೆ ಮೇಲೆ ಇವ್ರಿಗೇನಾದರೂ ಕೋಪ ಇದ್ದರೆ ಅಲ್ಲಿ ತಾರಾ ಇದ್ದಾರೆ, ತಾರಾಗಿ ಮಾಡಿಬಿಡೋದು ಒಂದ್ಸಾರಿ. ಮಹಿಳೆಯರಾಗಬೇಕು, ಯಾರೋ ಆಗಲಿ ಮಹಿಳೆಯರಾಗಬೇಕು. ಒಂದು ಕರ್ನಾಟಕದ ಸಿದ್ಧಾಂತ. ಕಂಠಿಯವರು ಮುಖ್ಯಮಂತ್ರಿ ಸ್ಥಾನ, ಮೊದಲ ಮುಖ್ಯಮಂತ್ರಿ ಆದಂಥ ಅವರ ಸ್ಥಾನವನ್ನು ಪುರುಷರಾದ ಮೇಲೆ ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಂಥ ಯಾವ ಪಕ್ಷದವರು ಈ ಸ್ಥಾನ ತುಂಬಲಿಕ್ಕೆ ಹೋರಾಟ ಮಾಡ್ತೀರಾ? ನೋಡೋಣ. 224 ಶಾಸಕರಲ್ಲಿ 5 ಬಿಡಿ, ಉಳಿದವರು ಎಲ್ಲರೂ ಒಕ್ಕೋರಿಂದ ಮಾಡ್ತೀರಾ? ಕಾಂಗ್ರೆಸ್ದವರು ಮಾಡಬೇಕು, JDS ದವರು ಮಾಡಬೇಕು, ಜನತಾದಳದವರು ಮಾಡಬೇಕು, ಆಮೇಲೆ ನಮ್ಮ BJP ಅವರು ಮಾಡಬೇಕು. ಈಗ ನೋಡಿ, ಮತ್ತೊಂದು ಹೇಳ್ತೀನಿ ಕೇಳಿ ವೀಕ್ಷಕರೇ. ಈಗ JDS ದಲ್ಲೂ ಮಹಿಳೆಯರಿದ್ದಾರೆ ಸಾಕಷ್ಟು ಜನ. ಲೀಲಾವತಿ ಆರ್ ಪ್ರಸಾದ್ ಇದ್ದರು. ಲೀಲಾವತಿ ಆರ್ ಪ್ರಸಾದ್ ಅವರಿಗೆ ಶಾಸಕ ಪಕ್ಷದ ನಾಯಕತ್ವ ಸ್ಥಾನ ಕೊಟ್ಟು MLC ಕೊಟ್ಟು ಯಾಕೆ ಮುಖ್ಯಮಂತ್ರಿ ಮಾಡಬಾರ್ದಾಗಿತ್ತು? ಎಲ್ಲರಿಗೂ ತಮ್ಮ ತಮ್ಮದಾದಂತೆ ಅಧಿಕಾರದ ಆಸೆ ದುರಾಸೆ ಇದೆ. ಮಹಿಳೆಯರಿಗೆ ಕೇವಲ ಒಂದು ಕ್ಷಮೆ ಇಟ್ಟು ವಿಶ್ವ ಮಹಿಳಾ ದಿನಾಚರಣೆ, ಮಹಿಳೆಯರ ಬಗ್ಗೆ ಬಹಳ ದೊಡ್ಡ ಭಾಷಣ ಮಾಡ್ತಾರೆ. ಅದು ಎಷ್ಟೋ ಅತ್ಯಾಚಾರ ಆಗ್ತಾ ಇದ್ದಾವೆ, ಎಷ್ಟೋ ನೊಂದಿದ್ದಾವೆ, ಎಷ್ಟೊಂದು ಕಣ್ಣೀರು ಹರಿಸ್ತಾ ಇದ್ದಾರೆ. ಅವ್ರಿಗೆಲ್ಲವರಿಗೆ ನೊಂದವರಿಗೆ ಕಣ್ಣೀರಿಂದ ಬರ್ತೋದು. ಇವ್ರಿಗೇನಾದರೂ ನೈತಿಕ ಇದೆಯಾ? ಇವ್ರಿಗೇನಾದರೂ ಒಂದು ಮಹಿಳೆಯರನ್ನು ಮಾಡುವ ಸಾಮರ್ಥ್ಯ ಇದೆಯಾ? ಮಹಿಳೆಯರನ್ನು ಮುಖ್ಯ ವಾಹಿನಿಗೆ ತರಬೇಕಾದ್ರೆ ನಮ್ಮ ನಂಬರ್ 1 ಚಾನಲ್ ಇವತ್ತು ಹೇಳ್ತಾ ಇದೆ ವೀಕ್ಷಕರೇ. ಮಹಿಳೆಯರು ನೀವು ಕಮೆಂಟ್ ಮುಖಾಂತರ ತಿಳಿಸಿ ನಮಗೆ. ಈ ಅಭಿಯಾನ ಎಲ್ಲರೂ ಶೇರ್ ಮಾಡಿ, ಎಲ್ಲ ಪಕ್ಷದವರಿಗೂ ಮುಟ್ಟುವಂತೆ. ಪಕ್ಷ ಭೇದ ಬರೆತು ಮಹಿಳಾ ಸಂಘಟನೆಯವರಿದ್ದಾರೆ, ಕನ್ನಡ ಹೋರಾಟ ಸಂಘದವರಿದ್ದಾರೆ. ಎಲ್ಲರಲ್ಲೂ ಮಹಿಳೆಯರು ಈ ತಲ್ಲೀನರಾಗಿ ಉತ್ಸುಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ರಾಜಕಾರಣದಲ್ಲಿ ಮಾತ್ರ ಬೆರಳೆಣಿಕೆಯಷ್ಟು ಯಾವುದೋ ಒಂದು ನಾಮಿನೇಟ್ ಪದಾಧಿಕಾರಿ ಮಾಡಿಬಿಟ್ರೆ ಅಷ್ಟೇ ತೃಪ್ತಿಪಟ್ಟು ವಾಪಸ್ ಬರ್ತಾರೆ ಹೆಣ್ಮಕ್ಳು. ಅದು ಆಗಬಾರ್ದು. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಬಲ ಆಗಬೇಕು. ಕರ್ನಾಟಕ ರಾಜ್ಯದಿಂದ 5 ಹೆಣ್ಮಕ್ಳಿಗೆ ತಯಾರಿದ್ದಾರೆ. 5 ಹೆಣ್ಮಕ್ಳಲ್ಲಿ ಯಾವ ಪಕ್ಷದವರಾಗಲಿ ಮುಂದಿನ ಮುಖ್ಯಮಂತ್ರಿ ಮಹಿಳೆಯರಿಗೆ ಮಾಡ್ತೀವಿ ಅಂತ ಪ್ರಚಾರಕ್ಕೆ ಬರಲಿ. ಎಲ್ಲ ಮಹಿಳೆಯರು ಅವರಿಗೆ ಓಟ್ ಹಾಕ್ತಾರೆ, ಒಂದು ಪ್ರಬಲವಾದ ಪಕ್ಷ ಬೆಳೆಯುತ್ತೆ. ಇವತ್ತಿನ ಇದು ಮಹತ್ವದ ಸುದ್ದಿ. ವಿಶ್ವ ಮಹಿಳಾ ದಿನಾಚರಣೆ ಸೀಮಿತ ಇಡಬೇಡಿ, ಅದನ್ನು ಎಲ್ಲವನ್ನು ಅವರಿಗೆ ಒಂದು ಉನ್ನತ ಸ್ಥಾನ ಕಲ್ಪಿಸಿಕೊಡುವಂಥ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ. ಆ ಸಾಮರ್ಥ್ಯ ನಿಮಗಿದ್ರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮಹಿಳೆಯರೇ, ನೀವು ಮುಖ್ಯಮಂತ್ರಿ ಆಗೋದು ನಮ್ಮ ಈ ವಿಡಿಯೋ ನಿಮಗೆ ಲೈಕ್ ಅನಿಸಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ. ಇತಿಹಾಸ ಸುದ್ದಿ ನಮ್ಮ ನಂಬರ್ 1 ಚಾನಲ್, ಭಾಳ ತುಂಬ ಅಚ್ಚುಮೆಚ್ಚಿನ ಚಾನಲ್. ನೀವು ಭಾಳ ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾವು ಇತಿಹಾಸನೂ ಹೇಳ್ತಾ ಇದ್ದೀವಿ, ವಿದೇಶದ ಇತಿಹಾಸ ಹೇಳ್ತಾ ಇದ್ದೀವಿ. ಈಗ ಭಾರತೀಯ ಇತಿಹಾಸದತ್ತ ಅಧ್ಯಯನ ಮಾಡ್ತಾ ಇದ್ದೀವಿ ನಾವು. ಭಾರತದ ಋಷಿಮುನಿಗಳ ಇತಿಹಾಸ, ಯಾವ ಇತಿಹಾಸದಿಂದ ಭಾರತ ಬೆರಗಾಯಿತು, ಭಾರತಕ್ಕೆ ಬೆಳಕು ಬಂತು, ದಾರಿ ದೀಪವಾಯಿತು. ಆ ನಂದಾದೀಪದ ಪ್ರಖರವಾದ ಬೆಳಕನ್ನು ತೋರಿಸಲಿಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಅಧ್ಯಯನದ ಮುಖಾಂತರ ಒಳ್ಳೆಯ ಸ್ಟೋರಿಯೊಂದಿಗೆ ಬರ್ತೀನಿ ವೀಕ್ಷಕರೇ. ನಮಸ್ಕಾರ.